ಎಲ್ಲರಿಗೂ ನಾನು ವಂದನೆಗಳನ್ನ ಹೇಳ್ತಾ ಇವತ್ತಿನ ನಮ್ಮ ಆತ್ಮೀಯ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ಧನ್ಯವಾದಗಳನ್ನ ಹೇಳಿ, ಹಾಗೆ ನಮ್ಗೆ ಇಂಥದ್ದೊಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿರುವಂತಹ ರಂಗನಾಥ್ ಗುರುಗಳಿಗೆ ಧನ್ಯವಾದಗಳನ್ನ ಹೇಳಿ ಮತ್ತೆ ಎಲ್ಲರಿಗೂ ತಮ್ಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನ ಶುರು ಮಾಡ್ತೀನಿ. ನಾನು ಒಂದು ಪತ್ರಿಜಿ ಉತ್ತರಗಳು ಅಂತ ಪುಸ್ತಕ ಓದ್ತಿದ್ದಾಗ ಅಲ್ಲಿ ಒಂದು ಪ್ರಶ್ನೆ ಇತ್ತು. ಅದೇ ನಾನು ಮೇಡಮ್ ಕೇಳಿದಾಗ ಅದನ್ನೇ ಹೇಳಿದ್ದೆ, ಪತ್ರಿಜಿ ಉತ್ತರಗಳು ಅಂತಾನೆ ತಗೊಂತೀನಿ ಕಾನ್ಸೆಪ್ಟು ಅಂತ ಹೇಳಿ. ಅದು ಏನು, ಏಕೆ, ಹೇಗೆ ಅಂತ ಈ 3 ಪ್ರಶ್ನೆ ನಮ್ಮೊಳಗೆ ಹುಟ್ಟಬೇಕು ಅಂತ. ಇದು ಅದಕ್ಕೆ ಪತ್ರಿಜಿ ಸರ್ ಇದನ್ನ ಹೇಳ್ತಾರೆ ಅಲ್ಲಿ, ಅದಕ್ಕೊಂದು ಉದಾಹರಣೆ ಸಮೇತ ಹೇಳಿದ್ದಾರೆ. ಏನಪ್ಪಾ, ಹೊಗೆ ಬರ್ತಿರುತ್ತೆ, ಹೊಗೆ ಬರ್ತಾ ಐತಿ ಅಂದ್ರೆ ಏನು, ಮೊದ್ಲೇ ಏನಾಗ್ತಿದೆ ಅಂದ್ರೆ ಹೊಗೆ ಬರ್ತಿದೆ, ಹೊಗೆ ಯಾಕೆ ಬರ್ತಾ ಐತಿ ಅಂತ ನೋಡ್ಬೇಕು ನಾವು ಅಂತ. ಹೊಗೆ ಕಟ್ಟಿಗೆ ಒಲೆ ಹೋಗಿದೆ, ಕಟ್ಟಿಗೆ ಹೊರಗ್ ತೆಗ್ದಿದೀವಿ, ಆದ್ರೆ ಅದಕ್ಕೆ ಕೆಂಡಕ್ ನೀರ್ ಹಾಕ್ಲಿಲ್ಲ ಅಂದ್ರೆ ಹೊಗೆ ಬರ್ತೈತಿ. ಪೂರ್ತಿ ನೀರ್ ಹಾಕಿ ಆರಿಸಿದ್ರೆ ಮಾತ್ರ ಹೊಗೆ ನಿಲ್ತೈತಿ. ಆದ್ರೆ ಅದು ನಮಗ್ ಗೊತ್ತಿರ್ಬೇಕು. ಇಲ್ಲ ಕಟ್ಟಿಗೆ ಅಷ್ಟೇ ಹೊರಗ್ ತೆಗೆದ್ಬಿಟ್ಟು ಹೊಗೆ ಬರ್ತಾ ಐತಿ ಅಂದ್ರೆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಅಂತ ಪತ್ರಿಜಿ ಸರ್ ಹೇಳ್ತಾರೆ. ಇದನ್ನ ನನ್ನ ಲೈಫಿಗೆ ಕನೆಕ್ಟ್ ಮಾಡ್ಕೊಂಡೆ ನಾನು ಹೆಂಗೆ ಅಂತ. ನನ್ಗೆ ಈ ಇದಕ್ ಬರಕ್ಕಿಂತ ಮುಂಚೆ ನಾನಿನ್ನು ಧ್ಯಾನಕ್ಕೆ ಬಂದಿರ್ಲಿಲ್ಲ. ಈ ಸುಮಾರು 20 ವರ್ಷದ ಹಿಂದಿಂದು ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಒಂದು ಮೂಲವ್ಯಾಧಿ ಮತ್ತೆ ಅಪೆಂಡಿಕ್ಸ್ ಆಪರೇಷನ್ 2 ಆಗಿತ್ತು ನನಗೆ. ಇಲ್ಲಿ ನನ್ನೊಳಗೆ ಅವಾಗ ಆಗಿತ್ತು. ಅದಾಗಿ ಫಸ್ಟ್ ಪ್ರಾಬ್ಲಮ್ ಶುರುವಾಯ್ತು, ಆಪರೇಷನ್ ಆಯ್ತು, ಅದರಿಂದ ಹೊರಗೆ ಬಂದಾಗಿತ್ತು. ಆದ್ರೆ ಒಂದಷ್ಟು ನೆರಳಿರುತ್ತಲ್ಲ ನಮ್ಗೆ, ನಾವು ಅದರಿಂದ ಹೊರಗೆ ಬಂದಿರಲ್ಲ. ಎಲ್ಲೋ ಒಂದ್ ಕಡೆ ನನಗೆ ನೋವು ಇದ್ದೇ ಬಂದೇ ಬರೋದು. ಡಾಕ್ಟರ್ ಹತ್ರ ಹೋಗಿ ಕೇಳಿದಾಗ ಆ ಡಾಕ್ಟರ್ ಹೇಳಿದ್ರು ನನಗೆ, ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ರು ಅಂದ್ರೆ, ನಿಮಗ್ ಮತ್ತೆ ಈ ತರ ಪ್ರಾಬ್ಲಮ್ ಬರಕ್ ಚಾನ್ಸೇ ಇಲ್ಲ, ನಾನು ಅಷ್ಟು ಚೆನ್ನಾಗಿ ಆಪರೇಷನ್ ಮಾಡಿದೀನಿ ಅಂತ ಹೇಳಿ. ಅಪೆಂಡಿಕ್ಸ್ ಆಪರೇಷನ್. ಅವಾಗ ನನ್ನೊಳಗೊಂದು ಪ್ರಶ್ನೆ, ಎಲ್ಲ ಸರಿ ಇತ್ತಲ್ಲ, ಚೆನ್ನಾಗಿ ಊಟ ಮಾಡ್ತಿದ್ದೆ, ಎಲ್ಲಾನು ಸರಿ ಇತ್ತು, ಮನೇಲೂ ಎಲ್ಲ ಚೆನ್ನಾಗಿತ್ತು, ಯಾಕೆ ನನಗೆ ಇದು ಬಂತು, ಈ ತರ ಸಮಸ್ಯೆ ಯಾಕೆ ಬಂತು ಅಂತ ನನ್ನೊಳಗೆ ನನಗೆ ಪ್ರಶ್ನೆ. ಅಲ್ಲಿ ನನಗೆ ಸ್ವಲ್ಪ ಪೇಪರ್ ಓದೋ ಅಭ್ಯಾಸ ಇತ್ತು. ಪೇಪರ್ ಅಲ್ಲಿ ಭೂಮಿಕಾ ಅಂತ ಒಂದು ಕಾಲಮ್ ಬರ್ತಿತ್ತು, ಅದ್ರಲ್ಲಿ ಹೆಲ್ತ್ ಬಗ್ಗೆ ಕೊಡ್ತಿದ್ರು. ಅವಾಗ ಅಲ್ಲೊಂದು ವಿಷಯ ಇತ್ತು, ಯಾಕೆ ಬರುತ್ತೆ ಅಪೆಂಡಿಕ್ಸ್ ಮೂಲವ್ಯಾಧಿ ಸಮಸ್ಯೆ ಯಾಕೆ ಬರುತ್ತೆ ಅಂತ ಹೇಳಿ. ಅಲ್ಲಿ ನೋಡಿದಾಗ ಎರಡಕ್ಕೂ ಒಂದೇ ಸಮಸ್ಯೆ, ಮೂಲ ಕಾನ್ಸ್ಟಿಪೆನ್ಸಿ. ನಾವ್ ಯಾವಾಗ ನಮ್ಗೆ ಸರಿಯಾಗಿ ಮೋಷನ್ ಕ್ಲಿಯರ್ ಆಗಲ್ವೋ, ಅದು ಒಳಗಡೆ ಉಳ್ದು ಕಸ ಆಗಿ ಒಂದು ಅಪೆಂಡಿಕ್ಸ್ ಆಗುತ್ತೆ. ಇನ್ನು ಸ್ವಲ್ಪ ಏನಾದ್ರು ನಮ್ಗೆ ಟಾಯ್ಲೆಟ್ ಅಲ್ಲಿ ಒತ್ತಡ ಆದ್ರೆ ಇದಾದ್ರೆ 3 ತರದ ಪ್ರಾಬ್ಲಮ್ ಆಗುತ್ತೆ. ನನಗೆ ಮೊಳಕೆ ಮೂಲವ್ಯಾಧಿ ಆಗಿತ್ತು. ಇನ್ನು ನಮ್ಮ ಮನೆ ಕಡೆ ನೋಡ್ಬೇಕಾದ್ರೆ ನಮ್ದು ಹಳ್ಳಿ. ಅವಾಗೆಲ್ಲ ಇನ್ನು ನಾನ್ ಸಣ್ಣೋಳಿರುವಾಗ ಇವಾಗಿನಷ್ಟು ಔಷಧಿ ಗೊಬ್ಬರ ಏನು ಹಾಕ್ತಿರ್ಲಿಲ್ಲ, ಎಲ್ಲಾನು ಮನೆಗೆ ಬೆಳೀತಿದ್ರು. ಒಳ್ಳೊಳ್ಳೆ ತರಕಾರಿ ಸಿಕ್ತಿತ್ತು, ತರಕಾರಿ ಎಲ್ಲಾನು ಸಿಕ್ತಿತ್ತು ನಮಗೆ. ಮನೆಯಲ್ಲೇ ದೇಶಿ ತಳಿ ಆಕಳುಗಳು ಇದ್ವು, ಹಾಲು ಮೊಸರು ಯಾವ್ದಕ್ಕೂ ಕೊರತೆ ಇರ್ಲಿಲ್ಲ, ಎಲ್ಲದೂ ಚೆನ್ನಾಗಿತ್ತು. ಆದ್ರೂ ನನಗೆ ಯಾಕೆ ಹಿಂಗೆ, ನನಗೆ ಯಾಕೆ ಈ ಪ್ರಾಬ್ಲಮ್ ಬಂತು ಅಂತ ಒಂದು ಪ್ರಶ್ನೆ ನನ್ನೊಳಗಿತ್ತು. ಅದು ನನ್ನ ಪೇಪರ್ ನೋಡಿದಾಗ ಕಾನ್ಸ್ಟಿಪೆನ್ಸಿ ಪ್ರಾಬ್ಲಮ್ ಇಂದ ಬರುತ್ತೆ ಅಂದ್ರೆ, ಇಷ್ಟಾದ್ರೂ ನನಗೆ ಯಾಕೆ ಕಾನ್ಸ್ಟಿಪೆನ್ಸಿ ಪ್ರಾಬ್ಲಮ್ ಆಯ್ತು ಅಂತ ನನ್ನೊಳಗೆ ಒಂದು ಪ್ರಶ್ನೆ ಹುಟ್ಟಿತ್ತು. ಅದಕ್ಕೆ ನನಗೆ ಪರಿಹಾರ ಸಿಕ್ಕಿದ್ದು ಸುಮಾರು 10 ವರ್ಷದ ನಂತರ. ನನಗೆ 19ನೇ ವರ್ಷಕ್ಕೆ ಅಪೆಂಡಿಕ್ಸ್ ಅಂತ ಗೊತ್ತಾಯ್ತು. ಅವತ್ತು ಆಪರೇಷನ್ ಆಗಿದ್ದು. ಅದಾದ್ಮೇಲೆ 10 ವರ್ಷ ಸಫರ್ ಮಾಡಿದೀನಿ ನಾನು. ಆವಾಗ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಡೆಯಿಂದ ಒಂದು ಹೆಲ್ತ್ ವರ್ಕ್ಶಾಪ್ ಹೋಗಿದ್ದೆ, ಮೋದಿ ಕೇರದ. ಅಲ್ಲಿ ಹೇಳಿದ್ರು ಒಂದಷ್ಟು ಬರೀ ನೀರ್ ಕುಡಿಯೋ ಅಭ್ಯಾಸನ ಹೇಳಿದ್ರು. ಬೆಳಗ್ಗೆ ಬಾಯಿ ತೊಳೆದೇನೆ ಕನಿಷ್ಠ ಒಂದು 3/4ರಿಂದ ಒಂದು ಅರ್ಧ ಇಂದ 3/4 ಲೀಟರ್ ನಿಮ್ಗೆ ಎಷ್ಟಾಗತ್ತೋ ಅಷ್ಟು ನೀರ್ ಕುಡಿಬೇಕು ಬೆಳಗ್ಗೆ ಎದ್ದ ತಕ್ಷಣ, ಬಾಯಿ ತೊಳೆಯಕ್ಕಿಂತ ಮುಂಚೆ. ಅದು 5 ಗಂಟೆಗೆ ಎದ್ದು. ಮತ್ತೆ ತೀರಾ ಲೇಟ್ ಆದ್ರೆ ಕುಡಿಬಾರ್ದು ಅಂತಾನು ಹೇಳಿದ್ರು. ಮತ್ತೆ ರಾತ್ರಿ ಹಲ್ಲುಜ್ಜೆ ಮಲಗ್ಬೇಕು, ರಾತ್ರಿ ಕ್ಲೀನಾಗಿ ಬಾಯಿ ತೊಳ್ಕೊಂಡು, ಹಂಗಾದ್ರೆ ಮಾತ್ರ ಬೆಳಿಗ್ಗೆ ನೀರ್ ಕುಡೀರಿ ಅಂತ. ಅದಷ್ಟು ಮಾಡ್ತಾ ಬಂದೆ. ಅದು
ಎಷ್ಟು ರಿಸಲ್ಟ್ ಸಿಕ್ತು ನನಗೆ ಅಂತ ಅಂದ್ರೆ ಆ ಈ ಪ್ರಶ್ನೆ ನನ್ನೊಳಗೆ ಹುಟ್ಟಿದ್ರಿಂದ ಬಹುಶಃ ನನಗೆ ಅದು ಕನೆಕ್ಟ್ ಆಯ್ತು ಅನ್ಸುತ್ತೆ. ಆಮೇಲೆ ನನಗೆ ಅದಾಗಿ ಸ್ವಲ್ಪ ದಿವಸ ಆದ್ಮೇಲೆ ಒಂದ್ 2-3 ವರ್ಷ ಆದ್ಮೇಲೆ ಲೈಫ್ ಎಜುಕೇಶನ್ ಸಿಕ್ತು. ಅಲ್ಲಿ ಇನ್ನೂ ಒಂದಷ್ಟು ಮಾಹಿತಿ ಕೊಡ್ತಾ ಹೋದ್ರು, ಯಾವ್ದ್ರ ಬಗ್ಗೆ, ಈ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆನೆ. ಒಂದಿರುತ್ತೆ ನಮಗೆ, ಹಂಗೆ ನಾನು ಎಲ್ಲಾನು ತಿಳ್ಕೊಂಡ್ಬಿಟ್ಟಿದೀನಿ, ನನಗೆಲ್ಲ ಗೊತ್ತಿದೆ ಅಂತಾನು ಹೇಳಲ್ಲ. ಇಲ್ಲಿ ನಾವೆಲ್ಲರೂ ಕಲಿಯಕ್ಕೆ ಬಂದಿರೋದು. ಜಸ್ಟ್ ಆರೋಗ್ಯ ಅಂದ್ರೆ ನಮ್ಮೊಳಗ್ ಒಂದೇನೋ ಇರುತ್ತೆ. ಆರೋಗ್ಯ ಅಂತ ಅಂದ್ರೆ ನಾವೆಲ್ಲರೂ ಏನ್ ಅನ್ಕೊಂಡಿದೀವಿ, ಅಥವಾ ನಮ್ಮ ಆರೋಗ್ಯ ಹಾಳಾದಾಗ ನಾವ್ ಯಾವ್ಯಾವ ರೀತಿ ನಾವು ಅದನ್ನ ಟೆಸ್ಟ್ ಮಾಡ್ಕೊಂತೀವಿ ಅಂತ. ಒಬ್ರ ಇಬ್ರ ಯಾರಾದ್ರೂ ಹೇಳ್ಬೋದಾ ಯಾವ ತರ ನಾವೇನ್ ನೋಡ್ಕೋತೀವಿ ಅಂತ? ಹೇಳ್ಬೇಕಾದ್ರೆ ಹ್ಯಾಂಡ್ ರೈಸ್ ಮಾಡ್ಬೇಕು, ಯಾಕಂದ್ರೆ ಅನ್ಮ್ಯೂಟ್ ಮಾಡ್ಬೇಕು. ನೀವು ಹೇಳಿ madam, ಜಾಸ್ತಿ ಟೈಮ್ ಇಲ್ಲ ಅಲ್ಲ. ಇನ್ನೊಬ್ರು ಸ್ಪೀಕರ್ ಇದ್ದಾರೆ, ಹೇಳಿದ್ರೆ ಹೇಳ್ರಿ, ಇಲ್ಲಾಂದ್ರೆ ನಾನೇ ಹೇಳ್ತೀನಿ. ಹ್ಯಾಂಡ್ ರೈಸ್ ಮಾಡಿದ್ರೆ ಅನ್ಮ್ಯೂಟ್ ಮಾಡ್ಬೋದು, ಎಲ್ರಿಗೂ ಅನ್ಮ್ಯೂಟ್ ಕೊಡಕ್ ಬರಲ್ಲ. ಹ್ಯಾಂಡ್ ರೈಸ್ ಮಾಡಿದವರಿಗೆ ಮಾತ್ರ ಅನ್ಮ್ಯೂಟ್ ಕೊಡ್ಬೇಕು. ಇಲ್ಲ, ನಾನೇ ಹೇಳ್ತೀನಿ ನಾನು ಏನ್ ಅನ್ಕೊಂಡಿದ್ದೆ ಅಂತ. ಜಸ್ಟ್ ಅನ್ಕೊಂಡಿದ್ದೆ ಒಂದಷ್ಟು ಮನಸ್ಸು ಚೆನ್ನಾಗಿರ್ಬೇಕು, ದೇಹ ಚೆನ್ನಾಗಿರ್ಬೇಕು, ಅದು ಇವಾಗೇನು ಪ್ರಾಬ್ಲಮ್ ಮುಗೀತಲ್ಲ, ಇನ್ ಚೆನ್ನಾಗಿರ್ತೀನಿ ಅಂತ. ಬಟ್ ಒಂದು ಲೈಫ್ ಎಜುಕೇಶನ್ ಅಂತ ಹೋದ್ಮೇಲೆ ಗೊತ್ತಾಗಿದ್ದು ಬರೀ ಅದಷ್ಟೇ ಅಲ್ಲ, ನನ್ನ ದೈಹಿಕ ಮಾನಸಿಕ ಆರೋಗ್ಯದ ಜೊತೆ ಸಾಮಾಜಿಕವಾಗಿಯೂ ನಮಗೊಂದು ಬಾಂಧವ್ಯ ಚೆನ್ನಾಗಿರ್ಬೇಕು. ಎಲ್ಲದೂ ಚೆನ್ನಾಗಿದ್ದಾಗ ನನ್ನೊಳಗೆ ಬರೀ ಕಾಯಿಲೆ ಇಲ್ಲ ಅನ್ನೋದಷ್ಟೇ ಆರೋಗ್ಯ ಅಲ್ಲ ಅನ್ನೋ ಸತ್ಯ ಗೊತ್ತಾಯ್ತು ನನಗೆ ಅವತ್ತು. ಇದರಿಂದ ಆಮೇಲೆ ಇದು ನನಗೆ ಈ ಕಾಯಿಲೆ ಏನು ಒಂದಷ್ಟು ಹೆಲ್ತ್ ಪ್ರಾಬ್ಲಮ್ ಇಂದ ಸಫರ್ ಆಗಿದ್ನಲ್ಲ, ಅಲ್ಲಿ ಒಂದಿತ್ತು ಏನು, ನನಗಿನ್ನ ಆಪರೇಷನ್ ಆಯ್ತು, ನನಗೆ ನಾರ್ಮಲ್ ಆಗಿ ಇನ್ನು ಲೈಫ್ ಲೀಡ್ ಮಾಡಕ್ಕಾಗಲ್ಲ, ನಾನು ಮೊದ್ಲು ತರ ಚೆನ್ನಾಗಿರಲ್ಲ, ಇನ್ನು ಮುಂದೆ ಅಷ್ಟು ಆರೋಗ್ಯವಾಗಿ ಇರಕ್ಕಾಗಲ್ಲ ಅನ್ನೋದು ನನ್ನೊಳಗೆ ಉಟ್ಕೊಂಡಿತ್ತು. ಯಾವಾಗ ನನ್ನ ಆಲೋಚನೆ ಹೆಂಗಿರುತ್ತೋ ನನ್ನ ಲೈಫ್ ಹಂಗೆ ಇರುತ್ತೆ, ನಾನು ಒಳಗಿಂದ ಏನ್ ಅನ್ಕಂತೀನೋ ಅದು ಇರುತ್ತೆ ಅನ್ನೋ ಸತ್ಯ ಗೊತ್ತಾದ್ಮೇಲೆ, ಅದು ಈ ಧ್ಯಾನಕ್ಕೆ ಬಂದ್ಮೇಲೆ, ಅಲ್ಲೂ ನಮಗ್ ಧ್ಯಾನ ಮಾಡಿಸ್ತಿದ್ರು, ಧ್ಯಾನದ ಬಗ್ಗೆ ಎಲ್ಲಾನು ಹೇಳಿದ್ರು. ಅಲ್ಲಿ ಒಂದಷ್ಟು ಜ್ಞಾನನ ಕೊಟ್ರು, ಅದಕ್ಕೆ ಒಂದಷ್ಟು ಏನಂತ ಹೇಳ್ಬೋದು, ಮಾರ್ಗದರ್ಶನ ಮಾಡ್ತಾ ಹೋಗ್ತಿದ್ದಾರೆ ಈಗ ರಂಗನಾಥ್ ಸರ್. ಆ ಮಾರ್ಗದರ್ಶನ ಸಿಗ್ತಿರೋದ್ರಿಂದ ಒಂದಷ್ಟು ನನ್ನ ಹೆಲ್ತ್ ನ ನಾನು ಚೆನ್ನಾಗಿ ಇಟ್ಕೊಳಕ್ಕಾಗಿದೆ ಅಂತ ಹೇಳ್ತೀನಿ. ಮತ್ತೆ ನಾವಿಲ್ಲಿ ಏನ್ ನೋಡ್ಕೋಬೇಕಪ್ಪ, ಇಂಥ ಪ್ರಶ್ನೆ ನಮ್ಮೊಳಗ್ ಹುಟ್ಟಿದಾಗ ನಮ್ಗೆ ಆನ್ಸರ್ ಸಿಗುತ್ತೆ ಅನ್ನೋದು, ಇದನ್ನ ನಾನು ಹೇಳ್ಬೇಕಿತ್ತು. ಮತ್ತೆ ನಾನು ಇನ್ನೂ ಒಂದಷ್ಟು ಹೇಳ್ಬೇಕು ಅಂದ್ರೆ, ನಮ್ಗೆ ಗೊತ್ತಿರುತ್ತೆ ಹೆಲ್ತ್ ನಾವು ಹಾಳಾದಾಗ ಏನ್ ಮಾಡ್ಕೊಂಡಿರ್ತೀವಿ. ನಮ್ಮ ಆರೋಗ್ಯ ಕೆಟ್ಟ ತಕ್ಷಣ ನಾನು ಅನ್ಕೊಂತಿದ್ದೆ, ದೇವ್ರೆ ನನ್ ಯಾಕೆ ಹುಟ್ಸಿದೀಯಪ್ಪ, ನಾನ್ ಹುಟ್ಲಿಲ್ಲ ಅಂದ್ರೆ ಪ್ರಪಂಚನೇ ಬೆಳೀತಿರ್ಲಿಲ್ಲ, ನಾನ್ ಯಾಕೆ ಆ ನೋವಿಗೆ ಆತರ ಅನ್ಕೊಂತಿದ್ದೆ. ನಾವೆಲ್ಲರೂ ಹಂಗೆ ಮಾಡ್ತಿರ್ತೀವಿ, ಬಹುಶಃ ನಾನು ಹಂಗೆ ಮಾಡ್ತಿದ್ದೆ. ಎಲ್ಲಿ ನನ್ ದಿನಚರಿ ಹೆಂಗಿದೆ, ನಾನು ಊಟ ಮಾಡ್ತಿರೋದಾಗ್ಲಿ, ಅಥವಾ ನಾನು ಏನ್ ತಿಂತಿದ್ದೀನಿ, ನಾನ್ ಸರಿಯಾಗಿ ನನ್ನ ಲೈಫ್ ಸರಿಯಾಗಿ ಇರ್ಬೇಕು ಅಂತ ಅಂದ್ರೆ ನಾನು ಏನೇನ್ ಮಾಡ್ಕೊಂತಿದ್ದೀನಿ ಅಂತ ನಾನು ನೋಡ್ಕೊಳೋ ಪ್ರಯತ್ನನೇ ಮಾಡಲ್ಲ, ಬರೀ ದೇವ್ರಿಗೆ ಬೈಯೋದು. ದೇವ್ರೆ ಇಷ್ಟು ಕಷ್ಟ ಕೊಡೋದಾದ್ರೆ ಯಾಕೆ ಹುಟ್ಟಿಸ್ಬೇಕಾಗಿತ್ತು, ಯಾಕೆ ಬದುಕ್ಬೇಕು, ಯಾಕೆ ಇರ್ಬೇಕು ಈ ತರ ಅಂತ ಹೇಳಿ. ಇದೆಲ್ಲ ಗೊತ್ತಾದ್ಮೇಲೆ ನನ್ಗೆ ಒಂದಷ್ಟು ನಾನು ನೋಡ್ತಾ ಬಂದೆ. ಈ ಧ್ಯಾನಕ್ ಬಂದ್ಮೇಲೆ ನನಗ್ ಗೊತ್ತಾಗಿದ್ದು, ಆರೋಗ್ಯನ ನನ್ನ ಆರೋಗ್ಯ ಹಾಳಾಗ್ತಿದೆ ಅಂದ್ರೆ ನನ್ನ ದಿನಚರಿ, ನಾನು ಎದ್ದಾಗಿಂದ ನೀರ್ ಕುಡಿಯೋದ್ರಿಂದ ಹಿಡ್ದು ಊಟ ಮಾಡೋದು, ಮತ್ತೆ ಬೆಳಗ್ಗೆ ಎದ್ದೇಳೋದ್ರಿಂದ ಹಿಡ್ದು ನಾನು ಮಲ್ಗೋವರೆಗೂ ನನ್ನ ಮನಸ್ಥಿತಿ ಹೆಂಗಿರುತ್ತೆ ಇದನ್ನ ಚೆಕ್ ಮಾಡ್ಕೋಬೇಕು. ಇನ್ನೊಂದು, ಎಲ್ಲ ಇರತ್ತೆ, ನಮಗೆ ದುಡ್ಡಿರುತ್ತೆ, ಎಲ್ಲ ಇರುತ್ತೆ, ಆದ್ರೆ ಸರಿಯಾದ ಪೌಷ್ಟಿಕ ಆಹಾರ ತಗೋತಿರಲ್ಲ. ಪೌಷ್ಟಿಕ ಆಹಾರದ ಕೊರತೆಯಿಂದ ಒಂದಷ್ಟು ಕಾಯಿಲೆ ಬರ್ತಾ ಇರುತ್ತೆ. ಇನ್ನು ನನ್ನ ಆಲೋಚನೆಯಿಂದ ಬರ್ತಾ ಇರುತ್ತೆ ಒಂದಷ್ಟು, ಬರೀ ನನಗ್ ಹುಷಾರಿಲ್ಲ, ಇದನ್ನ ಸುಮಾರಷ್ಟು ಹೇಳ್ತಾನೆ ಇರ್ತೀವಿ. ಬೇರೆಯವ್ರ ಹತ್ರನು ಅದನ್ನ ನಾವು ಇನ್ನೂ ಒಂದಷ್ಟು ಅದಕ್ಕೆ ಇದನ್ ಮಾಡಿ ನಮಗೆ ಸಿಂಪತಿ ಬೇಕು ಆ ತರ ಹೇಳ್ಕೊತಿರ್ತೀವಿ ನಾವು, ಅದು ನಮ್ಮ ಮೇಲೆ ಎಫೆಕ್ಟ್ ಕೊಡುತ್ತೆ ಅನ್ನೋದು. ಇನ್ನು ಇದೆಲ್ಲಾ ನಾನು ಸರಿ ಮಾಡ್ಕೊಂಡಿದೀನಿ ಅಂದಾಗ ಒಂದಷ್ಟು ನನ್ನ ಕರ್ಮಗಳು ಇರ್ತವೆ,
ಅನ್ನೋದನ್ನ ಒಪ್ಕೋತಾ ಬಂದ್ಮೇಲೆ ಒಂದಷ್ಟು ಹೆಲ್ತ್ ಅನ್ನೋದನ್ನ ನೋಡ್ತಾ ಬರಕಾಯ್ತು. ನನಗಾಗಿದ್ದ ಪ್ರಯೋಜನ ಇದು, ಧ್ಯಾನ ಜ್ಞಾನ ಅದರಿಂದ. ಆಮೇಲೆ ಇನ್ನೂ ಒಂದಿತ್ತು, ಇದರಿಂದ ನಾನು ಅದೇ ಕಾಯಿಲೆ ನೆರಳು. ಈಗ ಸುಮಾರಷ್ಟು ಜನ ಅಂತಿರ್ತಾರೆ ಯಾವಾಗೋ ಬಿದ್ದಿರ್ತಾರೆ, ಎಲ್ಲೋ ನೋವು ಆಗಿರ್ತೈತಿ, ನಾನು ಅವಾಗ ಬಿದ್ದಿದ್ದೆ ಅದು ನನಗೆ ಇವಾಗ ನೋವು ಕೊಡ್ತಾ ಐತಿ ಅಂತ. ನಾನು ನನ್ನ ಧ್ಯಾನಕ್ಕೆ ಬರೋರಿಗೆಲ್ಲ ಅದನ್ನ ಹೇಳ್ತಿರ್ತೀನಿ, ಯಾವಾಗಿಂದೋ ನೋವು ಹಂಗೆ ಉಳ್ಕೊಂಡಿರಲ್ಲ, ದೇಹ ಅಂತೂ ಇಟ್ಕೊಂಡಿರಲ್ಲ, ಅದನ್ನ ನಮ್ಮ ಮನಸ್ಸು ಇಟ್ಕೊಂಡಿರುತ್ತೆ, ಮನಸ್ಸಿಂದ ತೆಗೆದು ಹಾಕಿದ್ರೆ ಎಲ್ಲಾನು ಹೋಗುತ್ತದು ಅಂತ. ಅದನ್ನ ಮಾಡ್ತಾ ಬಂದೆ ನಾನು. ಅಲ್ಲಿಗೆ ಒಂದಷ್ಟು ಇವಾಗ ಏನೇ ಆದ್ರೂ ಅದಕ್ಕೆ ನಾನೇ ಕಾರಣ ಅನ್ನೋದನ್ನ ಅರ್ಥ ಮಾಡ್ಕೊಂಡೆ ಧ್ಯಾನದಿಂದ. ಇವತ್ತು ನಂದು ವಿಷಯನೇ ಬೇರೆ ಇತ್ತು, ಆದ್ರೆ ಈ ಸಮಗ್ರ ಜೀವನ ಶೈಲಿಲಿ ಹಾಕಿದ್ರಿಂದ ನಾನು ಇದನ್ನ ಆರೋಗ್ಯಕ್ಕೆ ಕನೆಕ್ಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ನನಗೆ ಒಂದಷ್ಟು ಇದನ್ನ ಹೇಳಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ.